ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಈ ಸೊಪ್ಪಿನ ರಸನ ದಿನದಲ್ಲಿ 3 ಟೈಮ್ ಕುಡ್ತಿದ್ದೀರಾ ಅಂದರೆ ನೀವು ಎಷ್ಟೇ ವರ್ಷಗಳಿಂದ ಜೋತು ಬಿದ್ದಿರೋ ಅಂತಹ ಹೊಟ್ಟೆನ ಕೂಡ ಸುಲಭವಾಗಿ ಕರಗಿಸ್ಕೊಬಹುದು. ಹಾಗೆ ಈ ಸೊಪ್ಪು ಏನಿದು, ಹಾಗೆ ಈ ಸೊಪ್ಪಿನ ಜೊತೆ ಏನೇನು ಸೇರಿಸ್ಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ಸಿಗುತ್ತೆ. ಸೊ ನೀವು ಹೆಲ್ತಿಯಾಗಿ ಮನೆ ಊಟಗಳಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಬೊಜ್ಜನ್ನ ಸುಲಭವಾಗಿ ನಿವಾರಿಸ್ಕೊಬಹುದು ಇದರಿಂದ. ಸೊ ಗೈಸ್, ಬನ್ನಿ ಈ ಡ್ರಿಂಕ್ ಹೇಗೆ ಮಾಡೋದು, ಈ ಡ್ರಿಂಕಿಗೆ ಏನೇನು ಬೇಕಾಗತ್ತೆ ಇಂಗ್ರೀಡಿಯೆಂಟ್ಸ್ ಅಂತ ತಿಳ್ಕೊಂಬರೋಣ. ಮೊದಲನೇದಾಗಿ ಇದು ತುಂಬ ಪವರ್ಫುಲ್ ವೆಯ್ಟ್ ಲಾಸ್ ಸೊಪ್ಪು ಅಂತಲೇ ಹೇಳಬಹುದು. ಇದು ಗ್ರೀನ್ ಟೀ ಸೊಪ್ಪು. ಇದು ಎಲ್ಲಿ ಸಿಗುತ್ತೆ ಮೇಡಮ್ ಅಂದರೆ ಎಲ್ಲ ಮಾರ್ಟ್ಸ್ ಅಂಗಡಿಗಳಲ್ಲಿ, ಎಲ್ಲ ಶಾಪ್ಸ್ಗಳಲ್ಲೂ ಸಿಗುತ್ತೆ, ಗ್ರೋಸರಿ ಶಾಪ್ಸ್ಗಳಲ್ಲಿ. ಪರ್ಟಿಕ್ಯುಲರ್ ಆಗಿ ಇದೇ ಬ್ರ್ಯಾಂಡ್ ತೊಗೊಬೇಕು ಅಂತೇನಿಲ್ಲ, ಯಾವ ಬ್ರ್ಯಾಂಡ್ ಗ್ರೀನ್ ಟೀ ಸೊಪ್ಪಾದರೂ ನೀವು ತೊಗೊಬಹುದು. ಇದ್ರ ಜೊತೆ ಶುಂಠಿ ಹಾಗೆ ಪುದೀನ ಎಲೆಗಳು ಯಾವಾಗೂ ಫ್ರೆಶ್ ಆಗಿರೋ ಥರದ್ದು ತಗೊಳ್ಳಿ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನೀರು. ಇದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಮ್ಮ ಡ್ರಿಂಕ್ ರೆಡಿ ಆಗುತ್ತೆ. ಇದು 3 ಸೇರಿಸಿ ನೀವು ನೋಡಿ, ನಾನು ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ. ಇದು ಗ್ರೀನ್ ಟೀ ಎಲೆಗಳು 2 ಟೀ ಸ್ಪೂನ್ ಅಷ್ಟು ತೊಗೊಬೇಕಾಗತ್ತೆ. ಹಾಗೆ ಶುಂಠಿ ನಾನಿಲ್ಲಿ ತೋರಿಸ್ತಾ ಇರೋಷ್ಟು ಮಾತ್ರನೇ ತಗೊಳ್ಳಿ. ಹಾಗೆ ಪುದೀನ ಎಲೆಗಳು ಒಂದು 5ರಿಂದ 8 ಎಲೆಗಳು ತಗೊಂಡ್ರೆ ಸಾಕಾಗತ್ತೆ. ಸೊ ಗೈಸ್, ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಪಾತ್ರೆ ತಗೊಂಡು ಇದರಲ್ಲಿ ನೀರು ಹಾಕ್ಕೊಬೇಕಾಗತ್ತೆ. ನೀರು ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ಕಪ್ ಕ್ವಾಂಟಿಟಿ ತೊಗೊಳ್ತಾ ಇದ್ದೀನಿ. ಇದು ನೀವು 3 ಕಪ್ಗೆ ಮಾಡ್ಕೊಬೋದು. 3 ಕಪ್ಗಳು ಸಿಗುತ್ತೆ, 100 ml 100 ml 100 ml ಥರ. ಸೊ ನೀವು 1 ಟೈಮ್ಗೆ ಇದನ್ನು 150 ml ವರೆಗೂ ಕುಡಿಬಹುದು. ಹಾಗೆ ಈ ಪಾತ್ರೆ ಒಳಗಡೆ ನಾವು ತೋರಿಸ್ತಾ ಇರೋ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದು ಸಿಮ್ಮಲ್ಲಿ ಇಡಬೇಕು, ಸ್ಟವ್ ಫುಲ್ಲು ಕಡಿಮೆ ಇಟ್ಬಿಟ್ಟು ಕುದಿಸ್ಬೇಕಾಗತ್ತೆ. ಆವಾಗ ಸೊಪ್ಪಿನ ಸಾರಾಂಶ ಎಲ್ಲನೂ ಈ ಟೀ ಒಳಗಡೆ ಬಿಡುತ್ತೆ. ನೀವು ಚೆನ್ನಾಗಿ ಕುದಿಸಿದಾಗ ಟೀ ಎಲೆಗಳೆಲ್ಲ ನಾರ್ಮಲ್ ಎಲೆಗಳು ಹೇಗಿರುತ್ತೋ ಹಾಗಾಗುತ್ತೆ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಇರುತ್ತೆ. ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಸುತ್ತಲಿನ ಸ್ಟೋರೇಜ್ ಆಗಿರುತ್ತಲ್ಲ, ತುಂಬ ವರ್ಷಗಳಿಂದ ಹಾಗೆ ಇದೆ ಬೊಜ್ಜು, ಏನು ಮಾಡಿದರೂ ಕರಗ್ತಾ ಇಲ್ಲ ಅನ್ನೋಂಥ ಬೊಜ್ಜು. ಸೊ ಹೊಟ್ಟೆ ಸುತ್ತಲ ಇರ್ಬೋದು, ಹಾಗೆ ಸೊಂಟದ ಸುತ್ತ ಇರ್ಬೋದು, ಈ ಭಾಗದಲ್ಲಿರೋ ಕೊಬ್ಬು ಬೇಗನೆ ಕರಗುತ್ತೆ ಈ ಟೀಯಿಂದ. ಹಾಗೆ ಈ ಟೀನ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ. ಹಾಗೆ ಸ್ಟ್ರೆಸ್ ಫ್ರೀ ಮೈಂಡ್ ಆಗುತ್ತೆ. ಸೊ ಮೈಂಡ್ ಎಲ್ಲನೂ ಫ್ರೆಶ್ ಆಗೋ ರೀತಿ ಅನಿಸುತ್ತೆ. ಮೈಂಡ್ ಫ್ರೆಶ್ ಆಗಿದೆಪ್ಪ, ಇವಾಗ ಟೀ ಕುಡಿದ್ರೆ ಕೆಲವೊಬ್ಬರಿಗೆ ಆಗುತ್ತಲ್ಲ ಮೈಂಡ್ ಫ್ರೆಶ್ ಆಯಿತು ಅನ್ನೋ ರೀತಿ, ಆ ಫೀಲ್ ಕೂಡ ಈ ಟೀಯಿಂದ ನಿಮಗೆ ಸಿಗುತ್ತೆ. ಹಾಗೆ ತುಂಬ ಜನಕ್ಕೆ ಬ್ಯಾಡ್ ಬ್ರೀತ್ ಬರ್ತಾ ಇರುತ್ತೆ, ಮಾತಾಡಬೇಕಾದ್ರೆ ಸ್ಮೆಲ್ ಬರ್ತಾ ಇರುತ್ತೆ, ಉಸಿರಾಡಬೇಕಾದ್ರೆ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರದವರು ಈ ಟೀನ ಕುಡಿಯೋದ್ರಿಂದ ಆ ರೀತಿ ಸ್ಮೆಲ್ ಕೂಡ ನಿಮಗೆ ಆದಷ್ಟು ಕಡಿಮೆ ಆಗುತ್ತೆ. ಹಾಗೆ ಹೊಟ್ಟೆ ಒಳಗೆ ಹೋಗ್ತಾ ಇರೋದು, ಹೊಟ್ಟೆ ಫೀಲ್ ಲೈಟ್ ಆಗ್ತಾ ಇದೆ ಅಂತ ಅನ್ಸೋದು ಕೂಡ ನಿಮಗೆ ಕೇವಲ 3 ದಿನದೊಳಗಡೆ ಗೊತ್ತಾಗತ್ತೆ. ಇದು ಹೇಗೆ ಗೊತ್ತು ಮಾಡ್ಕೊಬೇಕು ನೀವು ಅಂದರೆ, ನೀವು ಮೋಷನ್ಗೆ ಹೋಗೋ ರೀತಿ ಚೇಂಜ್ ಆಗುತ್ತೆ, ಸರಾಗವಾಗಿ ನಿಮಗೆ ಮೋಷನ್ ಆಗುತ್ತೆ. ಸೊ ನೀವು ತಿಂದಿರತಕ್ಕಂಥ ಊಟ ಎಲ್ಲ ಡೈಜೆಷನ್ ಕರೆಕ್ಟಾಗಿ ಆಗುತ್ತೆ. ಸೊ ಈ ಡ್ರಿಂಕ್ನ ತಗೊಳ್ಳೋದ್ರಿಂದ, ಈ ಡ್ರಿಂಕ್ನ ನೀವು ದಿನದಲ್ಲಿ 3 ಬಾರಿ ತೊಗೊಬೇಕಾಗತ್ತೆ. ಸೊ ಅದು ಯಾವಾಗ ತೊಗೊಬೇಕು ಅಂತ ತಿಳ್ಕೊಂಬರೋಕ್ಕೂ ಮುಂಚೆ ನಮ್ಮ ಡಯಟ್ ಪ್ಲಾನ್ನ ತೊಗೊಂಡು ಹೊಟ್ಟೆ ತುಂಬ ಟೈಮ್ ಟು ಟೈಮ್ ತಿನ್ಕೊಂಡು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಯೂಸ್ ಮಾಡದೆ, ಜಿಮ್ಗೆ ಹೋಗದೆ, ಹಾಗೆ ಯಾವುದೇ ರೀತಿ ಪ್ರಾಡಕ್ಟ್ಗಳು ಯಾವುದು ಕುಡಿದೆ, ಮನೇಲಿರತಕ್ಕಂಥ ಊಟನ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಹೇಗೆ ಕಡಿಮೆ ಮಾಡಿಕೊಂಡ್ರು, ಇವಾಗ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ತಿಳ್ಕೊಂಬರೋಣ. ಅದಾದಮೇಲೆ ನಾನು ಡ್ರಿಂಕ್ನ ಹೇಗೆ ಕುಡಿಬೇಕು, ಯಾವ ಟೈಮಲ್ಲಿ ಕುಡಿಬೇಕು, ಫಾಸ್ಟಾಗಿ ಫ್ಯಾಟ್ ಅದು ಕೂಡ ಹೊಟ್ಟೆ ಬೊಜ್ಜು ಫಾಸ್ಟಾಗಿ ಕರಗೋದಕ್ಕೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಕೇಳ್ಕೊಂಬರೋಣ. ಹಲೋ ಚೈತ್ರ. ಮೇಡಮ್ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದ್ದೆಪ್ಪ, ಹೇಗಿದ್ದೀರಾ?
ಆರಾಮಾಗಿದ್ದೀನಿ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್? ನಾನು ಕೂಡ ಚೆನ್ನಾಗಿದ್ದೀನಿ ಚೈತ್ರ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹೌದು ಮೇಡಮ್, ತಗೊಂಡು 50 ಅಂದ್ರೆ ಫಸ್ಟ್ದು ಕಂಪ್ಲೀಟ್ ಆಗಿದೆ, ಈಗ ಸೆಕೆಂಡ್ ತಗೊಂಡಿದ್ದೀನಿ. ಓಕೆ, ಫಸ್ಟ್ 15 ಡೇಸಲ್ಲಿ ಎಷ್ಟು ವೆಯ್ಟ್ ರಿಡ್ಯೂಸ್ ಆಯಿತು? ಮೇಡಮ್ ಒಂದು ಫಸ್ಟ್ 15 days ಅಲ್ಲಿ 82 ಇದ್ದೆ. ನಾನು ಫಸ್ಟ್ ತಗೊಳೋದಕ್ಕೂ ಮುಂಚೆ 82 ಇದ್ದೆ. ಇವಾಗ 76 ಆಫ್ ಆಗಿದ್ದೀನಿ ಮೇಡಮ್. ಓಕೆ, ಹೇಗೆ ಅನಿಸ್ತಾ ಇದೆಪ್ಪ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಆರಾಮಾಗಿ ನಾವು ತಿನ್ಕೊಂಡೇ ಸಣ್ಣಗಾಗ್ತಾ ಇದೀವಿ. ಈಗ ಜಸ್ಟ್ ಸೆಕೆಂಡ್ ಇದ್ರಲ್ಲಿ ಈಗ ಸೆಕೆಂಡ್ ಲಂಚ್ ತಿಂತಾ ಇದ್ದೆ ನಾನು. ಲಂಚ್ ತಿಂತಾ ಇದ್ದೀರಾ? ಹಾ. ಓಕೆಪ್ಪ, ನೀವು ಅನ್ಕೊಂಡಿದ್ರಾ 15 ಡೇಸಲ್ಲಿ 6 kgs ವರೆಗೂ ರೆಡ್ಯೂಸ್ ಮಾಡ್ಕೊಬಹುದು ನಮ್ಮ ಡಯಟ್ ಪ್ಲಾನಿಂದ ಅಂತ? ಇಲ್ಲ, ಅಂದ್ರೆ ಮಾಮೂಲಿ ಅದು ಇದು ತಗೊಂಡು ಇದಾಗಲ್ಲ ಮೇಡಮ್. ಇದ್ರಲ್ಲಿ ಏನು ಅಂದ್ರೆ ತಿನ್ಕೊಂಡೇ ಆರಾಮಾಗಿ ಸಣ್ಣ ಆಗ್ಬೋದು. ತಲೆನೂ ಕೆಡ್ಸ್ಕೊಳಂಗಿಲ್ಲ, ಏನು ಇಲ್ಲ. ಓಕೆ, ಗೆಸ್ಸು ಮಾಡಿರ್ಲಿಲ್ಲ ಮೇಡಮ್. ನಾನು ಹೇಳ್ಬೇಕು ಅಂತ ಅಂದ್ರೆ ನಾನು 6.5 50 days ಅಲ್ಲಿ ನಾನು ಇದು ಲಾಸ್ ಮಾಡ್ಕೊಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಿಡಿ. ಓಕೆ, ಟೋಟಲ್ 6.5 kg ಕಡಿಮೆ ಆಗಿದ್ದೀರಾ? ನಾ ಟೋಟಲ್ 6.5 kg ಕಮ್ಮಿ ಆಗಿದ್ದೀನಿ ಮೇಡಮ್. ಓಕೆ, ವೆರಿ ಗುಡ್. ತಿನ್ಕೊಂಡು ತಾನೇ ನೀವು ತೂಕ ಕಡಿಮೆ ಮಾಡ್ಕೊಂಡಿದ್ದು? ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಜಸ್ಟ್ ತಿಂತಾ ಇದ್ದೀನಿ ಚಪಾತಿ. ಓಕೆ ಚೈತ್ರ, ಹಾಗೆ ನಿಮ್ಗೆ ಏನೆಲ್ಲ ಚೇಂಜಸ್ ಆಗಿದೆಪ್ಪ 15 ಡೇಸಲ್ಲಿ? ಬಿಫೋರ್ ಹೇಗಿತ್ತು, ನಮ್ ಡಯಟ್ ತಗೊಂಡ್ಮೇಲೆ ಹೇಗಿದೆ ಫೀಲಿಂಗ್? ಹಾಗೆ ಅಂದ್ರೆ ಮೇಡಮ್ ಸುಸ್ತು ಕಮ್ಮಿ ಆಗಿದೆ, ಫುಲ್ ಒಂಥರ ಎನರ್ಜಿ ಆಗಿದ್ದೀನಿ. ಫುಲ್ ಸುಸ್ತಾಗೋದು, ಮಲ್ಕೊಳ್ಳೋಣ ಅನ್ಸೋದು. ಈಗ ಆತರ ಏನಿಲ್ಲ, ಫುಲ್ ಎನರ್ಜಿ ಆಗಿ ಎಲ್ಲಾ ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ಇದನ್ನ ಮಾಡ್ಕೊಂಡು ಆರಾಮಾಗಿದ್ದೀವಿ. ಓಕೆ, ಗುಡ್. ಓಕೆ, ಮತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ? ಸ್ಕಿನ್ ಅಲ್ಲಿ ಏನು ಅಷ್ಟೊಂದೇನು ಇದಾಗಿಲ್ಲ. ಅಂದ್ರೆ 15 days ಅಷ್ಟೇ ಅಲ್ಲ ಮೇಡಮ್ ಆಗಿರೋದು. ಅಂದ್ರೆ ನಾನು 2 months ತಗೊಂಡ್ರೆ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಗೆ ನಂಬಿಕೆ ಬಂತಪ್ಪ? ನಂಗೆ ನಂಬಿಕೆ ಇದೆ ಮೇಡಮ್. ಇದು ನಾನು ಫಸ್ಟ್ ತಗೊಂಡಿದ್ದೆ. ನಾನೇನ್ ಮಾಡಿದೆ, ಇದನ್ನ ತಗೊಂಡಿರ್ಲಿಲ್ಲ. ಫಸ್ಟ್ ಅದೇ ಲೈಫ್ ಅದೇನೋ ಬರುತ್ತಲ್ಲ ಇನ್ನೊಂದು, ಅದನ್ನ ತಗೊಂಡಿರ್ಲಿಲ್ಲ ನಾನು. ಅದರಿಂದ ನಾನು ಗೈನ್ ಆದೆ. ಫಸ್ಟ್ ನಾನು 20 kgs ಲಾಸ್ ಆಗಿದ್ದೆ ನಾನು. ಯಾವ್ದ್ರಲ್ಲಿ? ಇದ್ರಲ್ಲ ಮೇಡಮ್, ಇದೇ ತಗೊಂಡಿದ್ದೆ ನಾನು. ಅಂದ್ರೆ ಆಗ್ಲೇ ಒಂದ್ ವರ್ಷ 2 ವರ್ಷ ಆಗಿದೆ. ನಮ್ ಡಯಟ್ ಪ್ಲಾನ್ ಅಲ್ಲಿ? ನಿಮ್ ಡಯಟ್ ಪ್ಲಾನ್ ತಗೊಂಡು ನಾನು 20 kgs ಲಾಸ್ ಆಗಿದ್ದೆ. ಓಕೆ, ಆಮೇಲೆ ಏನ್ ಮಾಡಿದೆ ನಾನು, ಅದೇ ನೀವು ಪರ್ಮನೆಂಟ್ ಮೇಂಟೆನೆನ್ಸ್ ಪ್ಲಾನ್ ಚಾರ್ಟ್ ನಾನು ತಗೊಂಡ್ಲಿಲ್ಲ. ತಗೊಂಡಿಲ್ದಂಗೆ ಮಾಮೂಲಿ ಎಲ್ಲಾ ತಿನ್ಕೊಂಡು ಹೋಗಿದ್ಕೆ ನಾನು ವೆಯ್ಟ್ ಗೇನ್ ಆದೆ. ನಂಗೆ ನಂಬಿಕೆ ಇದೆ ಮೇಡಮ್. ನಂಗೆ ಯಾಕೆಂದ್ರೆ ನಾನು ಫಸ್ಟ್ ವೆಯ್ಟ್ ಫುಲ್ ಲಾಸ್ ಆಗಿದೆ, ಸೂಪರ್ ಆಗಿದೆ ನಾನು. 20 kg ಅಂದ್ರೆ ಸುಮ್ನೆನಾ ಚೈತ್ರ? ಫುಲ್ಲು ಚೆನ್ನಾಗಿದೆ ಮೇಡಮ್. ಆಮೇಲೆ ನನಗೆ ಲೋ BP ಆದ್ಮೇಲೆ ನನ್ನ ವೆಯ್ಟ್ ಫುಲ್ ಗೈನ್ ಆಗೋಗಿತ್ತು. ಅದ್ರಲ್ಲಿ ನಾನು ಲೋ BP ಕಂಟ್ರೋಲ್ ಇತ್ತು. ಫುಲ್ ಎಲ್ಲ ಇದು ಮಾಮೂಲಿ ಪೀರಿಯಡ್ ಅದು ಕಮ್ಮಿ ಆಗೋಗಿತ್ತು. ಆಮೇಲೆ ಲೋ BP ಹೊಲ್ಟೋಗಿತ್ತು ಎಲ್ಲ. ಇವಾಗ ಲೋ BPಗೆ ಮಾಮೂಲಿ ಫುಡ್ 2 ವರೆಗೂ ತಿನ್ಕೊಂಡೆ ನಾವು ಇದನ್ ಮಾಡ್ಬೇಕು. ಕರೆಕ್ಟ್ ಮ್ಯಾಚ್ ಆಗುತ್ತೆ ಮೇಡಮ್. ಎಲ್ಲ ಆರಾಮಾಗಿ ಮಾಡಬಹುದು, ಅದೇನೇ ಕೆಡ್ಸ್ಕೊಳಂಗೇನಿಲ್ಲ. ಓಕೆ, ನಮ್ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಚೈತ್ರ? ಆರಾಮಾಗಿ ಭಯ ಇಲ್ದಂಗೆ ತಗೊಂಬೋದು. ದುಡ್ಡಿನ ಮಾತ್ರ ಯೋಚನೆ ಮಾಡಕ್ ಹೋಗ್ಬಾರ್ದು, ಆರೋಗ್ಯ ಚೆನ್ನಾಗಿರುತ್ತೆ. ದುಡ್ಡಿಂದ ಹೌದು ಮೇಡಮ್. ನಾನು ದುಡ್ಡು ಯೋಚನೆ ಮಾಡಿದ್ರೆ ನಾನು ಅವಾಗೂ ತಗೊಂಡಿದ್ದೀನಿ, ಇವಾಗೂ ಅಂತೂ ಸುಮ್ಮನೆ ಆಗ್ಬಿಡೋನು. ದುಡ್ಡು ಯೋಚನೆ ಮಾಡ್ಬಾರ್ದು, ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತಾರೆ, ಆರಾಮಾಗಿರ್ತಾರೆ ಮೇಡಮ್. ಓಕೆ, 100% ನ್ಯಾಚುರಲ್ ಅಪ್ಪ? 100% ನ್ಯಾಚುರಲ್ ಮೇಡಮ್. ಏನು ಈ ಒಂದು ಟ್ಯಾಬ್ಲೆಟ್ಸ್ ಇಲ್ಲ, ಒಂದೇನು ಇಲ್ಲ. ನಮ್ಮ ಮನೇಲಿರೋ ಊಟನೇ ಮಾಡ್ಕೊಂಡು ತಿನ್ಕೊಳೋದು. ತಿನ್ಕೊಂಡು ಸಣ್ಣ ಆಗೋದಾ? ಹೆಲ್ತ್ ಕೂಡ ಸರಿ ಮಾಡ್ಕೊಳ್ಳೋದು. ಹೆಲ್ತ್ ಸರಿ ಮಾಡ್ಕೊಳೋದು, ಮನೇಲಿರೋ ಊಟನೇನೆ ಸ್ವಲ್ಪನೇ ತಿನ್ಕೊಂಡು ಹೆಲ್ತ್ ಸರಿ ಮಾಡ್ಕೊಳೋದು ಅಷ್ಟೇನೇನೆ. ಸಣ್ಣನೂ ಆಗ್ತೀವಿ. ಓಕೆ ಗುಡ್. ನಿಮ್ಗೆ ಖುಷಿ ಕೊಡ್ತಾ ಇದೆಯಾ ನಮ್ ಡಯಟ್ ಪ್ಲಾನ್? ನಿಜವಾಗ್ಲೂ ಖುಷಿ ಇದೆ ಮೇಡಮ್, ತುಂಬಾ ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಮೇಡಮ್, ಬಾಯ್ ಮೇಡಮ್. ಬಾಯ್. ಕೇಳ್ಕೊಂಡ್ಬಂದ್ರಿ ಅಲ್ವಾ ಗೈಸ್? ಇದೆಲ್ಲ ಸಾಧ್ಯ ಕೇವಲ ನೀವು ಮನೆ ಊಟ ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಬೋದು. ಕೆಲವೊಬ್ಬರು ಹೇಳ್ತಾರೆ, ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಮೇಡಮ್ ಆದರೂ ಕರಗಲ್ಲ, ಇದೇನು ಮೇಡಮ್ ಮನೆ ಊಟ ತಿನ್ಕೊಂಡು ಕರಗಕ್ಕಾಗತ್ತಾ ಅಂತ.
100% ಆಗತ್ತೆ. 100% ಮನೆ ಊಟ ತಿನ್ಕೊಂಡು ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಕೂಡ ನೀವು ಸರಿ ಮಾಡ್ಕೊಬಹುದು. ಅದು ಮನೆಯಿಂದನೇ. ಹೆಲ್ತ್ ಪ್ರಾಬ್ಲಮ್ಸೇ ಸರಿ ಮಾಡ್ಕೊಬೋದು ಅಂದರೆ ಬಜ್ಜು ಯಾವ ಲೆಕ್ಕ ಹೇಳಿ? ನಮಗೆ ಆರಾಮಾಗಿ ಬಜ್ಜನ್ನ ನಾವು ಕಡಿಮೆ ಮಾಡ್ಕೊಂಬಿಡಬಹುದು. ಅದು ತಿನ್ಕೊಂಡು. ಸೊ ನೀವು ಯಾರಾದರೂ ತೂಕ ಕಡಿಮೆ ಮಾಡ್ಕೊಬೇಕು, ಹೊಟ್ಟೆ ದಪ್ಪ ಇದೆ, ತುಂಬ ಹೆಲ್ತ್ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಾ ಇದ್ದೀವಿ ಅನ್ನೋಂಥವ್ರು ಪ್ರತಿಯೊಬ್ಬರು ನೀವು ಡಯಟ್ ಪ್ಲಾನ್ನ ತೊಗೊಂಡು ತೂಕನ ಸುಲಭವಾಗಿ ಕಡಿಮೆ ಮಾಡ್ಕೊಬಹುದು. ಅದು ಊಟ ಬಿಡದೆ ನೀವು ಇರೋ ಊಟಕ್ಕಿಂತ ಯಥೇಚ್ಛವಾಗಿ ಊಟ ತಿನ್ಕೊಂಡು ನೀವು ತೂಕನ ಕಡಿಮೆ ಮಾಡ್ಕೊಬಹುದು. ಅದನ್ನೆಲ್ಲನೂ ಹೇಗೆ ತಿಳ್ಕೊಳ್ಳೋದು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬಹುದು. ನೀವು ಕೂಡ ಹೆಲ್ತಿಯಾಗಿ ತಿಂತ ಜಾಸ್ತಿ ತಿನ್ನಿ, ಜಾಸ್ತಿ ತೂಕ ಇಳಿಸ್ಕೊಳ್ಳಿ. ಇಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಪ್ರತಿಯೊಬ್ಬ ವ್ಯೂವರ್ಸು ಇದನ್ನೇ ಮಾಡ್ತಾ ಇದ್ದಾರೆ. ಜಾಸ್ತಿ ತಿಂತಾ ಇದ್ದಾರೆ, ಜಾಸ್ತಿ ತೂಕನ ಅದು ಆದಷ್ಟು ಬೇಗನೆ ಇಳಿಸ್ಕೊತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬರು ಯಾರೆಲ್ಲ ದಪ್ಪ ಇದ್ದೀರಾ ಎಲ್ಲರೂ ತೂಕನ ಸುಲಭವಾಗಿ ಇಳಿಸ್ಕೊಬಹುದು. ಮಾಡಬೇಕಾಗಿರೋ ಕೆಲಸ ಇಷ್ಟೇ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬಹುದು. ಸೊ ಗೈಸ್, ನಾನು ಹೇಳಿದ್ದೆ ನಿಮಗೆ ಡ್ರಿಂಕ್ ಯಾವಾಗ ಕುಡಿಬೇಕು ಇದನ್ನು ಅಂತ. ಈ ಸೊಪ್ಪು ತುಂಬ ಫ್ಯಾಟ್ ಲಾಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ತೀನಿ. ತುಂಬ ಬೇಗ ನೀವು ತಿಂದಿರತಕ್ಕಂಥ ಊಟ ಜೀರ್ಣ ಆಗುತ್ತೆ ಕೂಡ, ಇದು ಜೀರ್ಣ ಮಾಡುತ್ತೆ ಕೂಡ. ಸೊ ಇದನ್ನು ಮಾರ್ನಿಂಗ್ ಊಟ ಆದಮೇಲೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ 1 ಕಪ್ ತೊಗೊಬೇಕಾಗತ್ತೆ. ಹಾಗೆ ಮಧ್ಯಾಹ್ನ ಊಟ ಆದಮೇಲೆ 1 ಕಪ್ ತೊಗೊಬೇಕಾಗತ್ತೆ. ಹಾಗೆ ನೈಟ್ ಊಟ ಆದಮೇಲೆ 1 ಕಪ್ ತೊಗೊಬೇಕಾಗತ್ತೆ. ಊಟಕ್ಕೂ ಇದಕ್ಕೂ 30 ಮಿನಿಟ್ಸ್ ಗ್ಯಾಪ್ ಇರಬೇಕಾಗತ್ತೆ. ಸೊ ಹೀಗೆ ತಗೊಂಡು ನೋಡಿ, ನಿಮಗೆ 3 ದಿವಸದಲ್ಲಿ ರಿಸಲ್ಟ್ ಅನ್ನೋದು ಕಾಣಿಸುತ್ತೆ. ಹೇಗೆ ಕಾಣಿಸುತ್ತೆ ಮೇಡಮ್ ರಿಸಲ್ಟ್ ಅಂದರೆ, ನಿಮಗೆ ಹೊಟ್ಟೆ ಫೀಲ್ ಲೈಟ್ ಅನಿಸೋದು, ಹೊಟ್ಟೆ ಫ್ರೀ ಅನಿಸೋದು, ಮೋಷನ್ ಕ್ಲಿಯರ್ ಆಗಿದೆ ಅನಿಸೋದು, ಹಾಗೆ ಬಾಡಿ ಲೈಟ್ ಆಗ್ತಾ ಇದೆ ಅನ್ನೋ ಫೀಲ್ ಬರೋದು. ಇದನ್ನು ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಗೈಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಯಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.